ಒಂದು ಶಾಲೆ, ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಕ್ರೀಡಾ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಗೌರವಾನ್ವಿತ ಸುರೇಂದ್ರ ಗೌಡ ಸರ್ ಅವರೇ ಹಾಗೂ ನಮ್ಮ ಗೌರವಾನ್ವಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವ ಹೆಗ್ಗಿದೇವ್ ಸರ್ ಅವರೇ ಹಾಗೂ ಜಿಲ್ಲೆಯ ಉಪಾಧ್ಯಕ್ಷರು, ಪ್ರಾಥಮಿಕ ಶಾಲಾ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಓಬಲ್ ರೆಡ್ಡಿ ಸರ್ ಅವರೇ ಹಾಗೂ ನಮ್ಮ ಶಿವಣ್ಣ ಸರ್ ಅವರೇ, ಮಂಜುನಾಥ್ ಸರ್ ಅವರೇ, ಮತ್ತೊಬ್ಬ ಮಂಜುನಾಥ್ ಸರ್ ಅವರೇ, ಸುಬ್ರಹ್ಮಣ್ಯ ಸರ್ ಅವರೇ, ಕಾರ್ಯದರ್ಶಿ ಮತ್ತೊಬ್ಬ ಸುಬ್ರಹ್ಮಣ್ಯ ಸರ್ ಅವರೇ, ಎಲ್ಲ TP ಅವರೇ, ಮತ್ತು ಹಿಂದೆ ಕುಳಿತಿರುವ ಎಲ್ಲ ನನ್ನ ಬಂಧುಗಳೇ, ಶಿಕ್ಷಕ ಬಂಧುಗಳಿವೆಲ್ಲ ಬಂಧುಗಳೇ, ಸಮಯದ ಅಭಾವ ಎಲ್ಲ, ಹಾಗೆ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರು ಆಗಿರುವಂತಹ ಶಂಕರಪ್ಪ ಸರ್ ಅವರೇ, ಇನ್ನೇನು ಬರ್ತಾ ಇಲ್ಲ ಮೈಕು. ಈ ಶಾಲೆ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಎಲ್ಲ ಫೋಟೋಗ್ರಾಫರ್ ಅವರೇ ಮತ್ತು ವಿದ್ಯಾರ್ಥಿಗಳೇ ಮತ್ತೆಲ್ಲ ನಮ್ಮ ಶಿಕ್ಷಕ ಬಂಧುಗಳೇ, ಇವತ್ತು ಇಡೀ ಮುಳಬಾಗಿಲು ತಾಲೂಕಲ್ಲಿ ಇಷ್ಟು ವಿಜೃಂಭಣೆಯಿಂದ ಎಲ್ಲೂ ಮಾಡಿಲ್ಲ ನೋಡಿ. ಹೋಬಳಿ ಲೆವೆಲ್, ತಾಲೂಕು ಲೆವೆಲ್ ತರ ಕಾಣಿಸ್ತಾ ಇದೆ. ಬಿಕಾಸ್ ಆಫ್ ನಮ್ಮ ಸುರೇಂದ್ರ ಗೌಡ ಸರ್ ಅವರಿಂದ, ಅವರ ಒಂದು ಮಹಾದಾನಿಗಳಿಂದ, ಅವರ ಮಹಾ ಮನಸ್ಸಿಂದ, ಉತ್ತಮ ಮನಸ್ಸಿಂದ ಮಕ್ಕಳೇ ದೇವರು ಅಂತ ಅವರು ಕೂಡ ಮನಗಂಡು ಈ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ, ನನ್ನ ಪರವಾಗಿ ಮಗದೊಮ್ಮೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ನಾನು. ಹಾಗೆ ಕ್ರೀಡೆ ಅನ್ನೋದು ಎಷ್ಟು ನಮಗೆ ಬೇರೆ ವಿಷಯಗಳು ಎಷ್ಟು ಮುಖ್ಯವೋ, ದೈಹಿಕ ಶಿಕ್ಷಣ ಕೂಡ ಅಷ್ಟು ಮುಖ್ಯ. ಯಾಕೆ ದೈಹಿಕ ಶಿಕ್ಷಣ ಅಷ್ಟು ಮುಖ್ಯ ಅಂದರೆ, ನಾವು ಇಲ್ಲಿ ಬಂದು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನಮ್ಮ ದೇಹ ಚೆನ್ನಾಗಿರ್ಬೇಕು. ದೇಹ ಚೆನ್ನಾಗಿರ್ಬೇಕಾದ್ರೆ ಈ ದೈಹಿಕ ಶಿಕ್ಷಣ ಚೆನ್ನಾಗಿರ್ಬೇಕು. ನಮ್ಮ ದೈಹಿಕ ಶಿಕ್ಷಣ ಎಲ್ಲ ಶಿಕ್ಷಕರು ಬಹಳ ಶ್ರಮ ಪಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಆ ದೈಹಿಕ ಶಿಕ್ಷಣ ಕೂಡ ಮಗದೊಮ್ಮೆ ವೇದಿಕೆ ಪರವಾಗಿ ಧನ್ಯವಾದ ಅರ್ಪಿಸ್ತಾರೆ. ವಿದ್ಯಾರ್ಥಿಗಳು ಅಷ್ಟೇ ಬಹಳ ಕಂಕಣಬದ್ಧರಾಗಿ ಬಂದು ಆಡಲು ಪ್ರಯತ್ನಿಸಿದಿರಿ. ಸೋಲುವುದು ಗೆಲ್ಲುವುದು ಅದು ಲೆಕ್ಕ ಅಲ್ಲ. ಪಾರ್ಟಿಸಿಪೇಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಮನುಷ್ಯರಿಗೆ ಯಾವ ಪಾರ್ಟಿಸಿಪೇಟ್ ಮಾಡಿದ್ರೆ ಅರ್ಧ ನಮಗೆ ಆರೋಗ್ಯ ಬರ್ತದೆ. ಈ ಆರೋಗ್ಯ ದೃಷ್ಟಿಯಿಂದ ಈ ದೈಹಿಕ ಶಿಕ್ಷಣ ಬಹಳ ಮುಖ್ಯ ಅಂತ ಸರ್ಕಾರ ಕೂಡ ಮನಗೊಂಡು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇದೇ ರೀತಿ ನಮ್ಮ ಸುರೇಂದ್ರ ಗೌಡ ಸಾರು ಅವರು ಒಂದೇ ಒಂದು ಮಾತು ಹೇಳಿ, ಒಂದೇ ಒಂದು ಪದದಲ್ಲೇ ಗೊತ್ತಾಗ್ಬಿಡ್ತು. ಅಳಿಕೆಯನ್ನು ಇದು ಅದೆಲ್ಲ ಸಾಂಪ್ರದಾಯಬದ್ಧ ಏರಿಯಾಗಳು, ಅವೆಲ್ಲ ಅಳಿಕೆ, ಮೂಡಿಬಿದ್ರೆ ಅಂತ ಕಡೆ ಎಲ್ಲ ಸ್ಫೂರ್ತಿ ಪಡೆದು ಬಂದಿದ್ದಾರೆ ಅವರೆಲ್ಲ. ಅದಕ್ಕೋಸ್ಕರ ಅವರ ಇನ್ನೂ ಏನೇನೋ ಆಲೋಚನೆಗಳು ಅವ್ರು ಹೇಳ್ತಾ ಇದ್ದಾಗ ಸಾಂಸ್ಕೃತಿಕವಾಗಿ ಅವರು ಒಳ್ಳೆ ಮನುಷ್ಯರು, ಒಳ್ಳೆ ಕಲ್ಚರ್ ಫೆಲೋ ಅಂತ ಗೊತ್ತಾಗ್ತಾ ಇದೆ ನಮಗೆ. ಅದಕ್ಕೋಸ್ಕರ ಇನ್ನೂ ಏನೇನೋ ಅವರ ಜನಗಳಿಗೆ ನಾನು ಏನೇನೋ ಮಾಡ್ಬೇಕು ಸರ್, ಒಳ್ಳೆಯ ವಿಚಾರಗಳನ್ನು ನಾವು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿದೆ. ಅಂಥವರು ನಮ್ಮ ಜೊತೆಲಿರೋದು ಸಂತೋಷದ ವಿಚಾರ. ಅವರ ಸಹಕಾರ ಹೀಗೆ ಮುಂದುವರಿಯಲಿ. ಮುಂದಿನ ದಿನಗಳಲ್ಲಿ ಅವರ ಸಹಕಾರ ನಮ್ಮ ಇಲಾಖೆಗೆ ಎಲ್ಲ ಮುಂದುವರಿಯಲಿ. ನಮ್ಮಿಂದ ಏನೇ ಸಹಕಾರ ಇದ್ರೂ ಅವ್ರಿಗೆ
ನಮ್ಮಿಂದ ಏನೇ ಸಹಕಾರ ಇದ್ರೂ ಅವ್ರಿಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೊಂದಿಸ್ತಾ ನನ್ನ ಇಲ್ಲೆಲ್ಲ ನೆರೆದಿರೋ ಎಲ್ರಿಗೂ ಕೂಡ ನಾನು ಹೊಂದಿಸ್ತಾ ಇಷ್ಟು ಹೇಳಲು ಅವಕಾಶ ಕೊಟ್ಟಂತ ಎಲ್ಲ ವಿದ್ಯಾರ್ಥಿಗಳಿಗೂ ವೇದಿಕೆಗೆ ಹೊಂದಿಸ್ತಾ ನಾನು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.